ಸೈಬರ್ ಸರ್ವಿಸ್ ಸೆಂಟರ್ ನಂದು ಇರೋದ್ರಿಂದನೇ ನಿಮಗೆ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತಿರೋದು. ದಯವಿಟ್ಟು ಇದನ್ನು ನಾನೇನು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿ ಅದರಿಂದ ತಿಳ್ಕೊಂಡು ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಅನ್ನೋದು ಯಾವುದೂ ಇಲ್ಲ. ಅರ್ಥ ಆಯ್ತಾ? ನಾನು ಪ್ರಾಕ್ಟಿಕಲಾಗಿ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನನ್ನ ಕಸ್ಟಮರ್ಸ್ಗೆ ಮೊದಲು ಮಾಡಿಕೊಟ್ಟು ಆ ಒಂದು ಸೌಲಭ್ಯನ ಕೊಟ್ಟು ಆ ಕ್ಷಣಕ್ಕೆ ನಿಮ್ಗೆ ಆನಂದ ಆಗ್ಬೋದು. ಬಟ್ 1 ನಿಮಿಷ 2 ನಿಮಿಷ ಆದಮೇಲೆ ಮರ್ತೋಗಿರ್ತೀರ. ಅರ್ಥ ಆಯ್ತಾ? ಹಲೋ ಸಾಂದ್ರ, ಹೇಗಿದ್ದೀರಾ? ಸಾಂದ್ರ, ನಿನ್ನೆ ಒಂದು ವಿಡಿಯೋ ಬಿಟ್ಟಿದೆ, ಅದು ಸಿಕ್ಕಾಪಟ್ಟೆ ಜನ, ಎಷ್ಟೋ ಜನ ಕಮೆಂಟನ್ನು ಮಾಡ್ತಿದ್ದಾರೆ, ಲಿಂಕ್ ಎಲ್ಲಿದೆ? ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಿದೆ. ಅರ್ಥ ಆಯ್ತಾ? ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಆದರೆ ಸೈಬರ್ಗೆ ವಿಸಿಟ್ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಹೋಗಬೇಡಿ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಲಾಸ್ಟಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಅದಕ್ಕೆ ಹೇಳೋದು, ಲಾಸ್ಟ್ ತನಕ ವಿಡಿಯೋ ನೋಡಿ, ಕೊನೆ ತನಕ ವಿಡಿಯೋ ನೋಡಿ ಅಂತ. ಯಾಕೆ ಅಂದರೆ ನೆನ್ನೆ ಒಂದು ಹೊಸದಾಗಿ ರೇಷನ್ ಕಾರ್ಡ್ ಬಿಡ್ತೀನಿ ಅಂತ ಇನ್ಫಾರ್ಮ್ ಮಾಡಿದರು. ಬಟ್ ಆದರೆ ಒಂದು ಸರ್ವರ್ ಇಶ್ಯೂ ಇರೋದರಿಂದ ಬಿಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇನ್ನೇನೋ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಮುಂಚೆನೂ ಅಷ್ಟೇ ಸುಮಾರು ಸರಿ ಕೈ ಕೊಟ್ಟಿದ್ದಾರೆ. 1-2 ದಿನ ಬಿಡ್ತೀನಿ ಅಂತ ಹೇಳಿ ಮತ್ತೆ ಇನ್ನೊಂದು 4-5 ದಿನ ಆದಮೇಲೆ ಬಿಟ್ಟಿರೋದು ಉಂಟು. ಬಟ್ ಆದರೆ ಏನೋ ಮಾಡೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಈ ವಾರದಲ್ಲಿ ನಿನ್ನೆ ಬಿಡ್ತಾರೆ ಅಂತ ನನಗೂ ಒಂದು 70% ನನಗೆ ಅನಿಸಿತ್ತು. ಆದರೆ ವಾರಕ್ಕೊಂದ್ಸರಿ ಆದರೂ ಬಿಡ್ತಿದ್ರು. ಬಟ್ ಆದರೆ ಈ ವಾರದಲ್ಲಿ ಬಿಟ್ಟಿರಲಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ವೀಕಲ್ಲಿ ಬಿಡ್ತಾರೇನೋ ನೋಡೋಣ. ಬಿಟ್ಟರೆ ನಾನು ನಿಮಗೆ ಅಪ್ಡೇಟ್ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ. ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದೀರಾ, ಅವ್ರಿಗೆಲ್ರಿಗೂ ಸಹ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಜನ ಹೇಳಿದಿನ ಹೇಳ್ತಿರ್ತೀರಾ, ಇನ್ಯಾರೋ ಒಬ್ಬರು ಕಮೆಂಟ್ ಮಾಡಿರೋ ಡೋಂಗಿ ವಿಡಿಯೋಗಳು ಅಂತ. ದಯವಿಟ್ಟು ಅದು ವಿಡಿಯೋಗೆ ಮಾಡಿರೋದಲ್ಲ, ಸಿಕ್ಕಾಪಟ್ಟೆ ಒಂದು ಹಳೆ ವಿಡಿಯೋಗೆ ಮಾಡಿರೋವಂಥದ್ದು. ಬಟ್ ಆದರೆ ಈ ಥರ ಒಂದು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ಒಂದು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಿದ್ದೀನಿ ಅಂದರೆ ಆ ಡೋಂಗಿನೋ ಇನ್ನೊಂದೋ ಮತ್ತೊಂದು ಅದು ನೀವು ಯೋಚನೆ ಮಾಡ್ಕೋಬೇಕು. ಯಾಕೆಂದರೆ ಒಂದು ವಿಡಿಯೋನಾದರೂ ನಿಮ್ಗೆ ಅನುಕೂಲ ಆಗ್ತಿದೆ ಅಂದರೆ ದಯವಿಟ್ಟು ಅದು ಡೋಂಗಿ ವಿಡಿಯೋಸ್ ಅಲ್ವೇ ಅಲ್ಲ, ಡೋಂಗಿ ಚಾನಲ್ಲು ಅಲ್ವೇ ಅಲ್ಲ. ಅರ್ಥ ಆಯ್ತಾ? ನಾನು ಹಲವಾರು ಚಾನಲಿಂದ ನೋಡಿ ನಾನು ಅದನ್ನು ಕಲ್ತು ಕೆಲವೊಂದು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಅರ್ಥ ಆಯ್ತಾ? ಅದನ್ನು ಡೋಂಗಿ ಚಾನಲ್ ಅಂತ ಅನ್ನೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಎಷ್ಟೋ ಜನ ಟ್ರೋಲ್ ಮಾಡ್ತಾರೆ, ಅದು ಡೋಂಗಿ ಚಾನಲ್ ಅಂತ ಅನ್ನೋದಕ್ಕಾಗೋದಿಲ್ಲ. ಯಾಕೆ ಹೇಳ್ರಿ? ಅವೆಲ್ಲ ಒಂದು ಕೆಲವೊಂದು ಇನ್ಫಾರ್ಮೇಟಿವ್ ಇರ್ತದೆ, ಇನ್ಫಾರ್ಮೇಷನು ಇರ್ತದೆ ಅದರಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂದರೆ ಯಾವುದ್ರಲ್ಲಿ ಇನ್ಫಾರ್ಮೇಷನ್ ಇಲ್ಲದೆ ಯಾವುದೋ ಒಂದು ಯಾರ್ಯಾರು ವಿಡಿಯೋ ಮಾಡ್ತಾರೋ ಅವೆಲ್ಲ ಡೋಂಗಿ ವಿಡಿಯೋಗಳು ಅಂತ ಬೇಕಾದ್ರೆ ನೀವು ಅನ್ಬೋದು. ಆದರೆ ಇನ್ಫಾರ್ಮೇಷನ್ ಇದ್ದು ನೀವು ಅದನ್ನು ನೋಡದೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಡೋಂಗಿ ವಿಡಿಯೋಗಳನ್ನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏಕೆಂದರೆ ಏನು ಈ ಥರ ಕಮೆಂಟ್ಸ್ಗಳು ನನಗೇನೇನೋ ಹೊಸದೇನಲ್ಲ. ಬಟ್ ನಂದು ಒಂದು ಹಳೆ ಚಾನಲ್ ಇತ್ತು, ಅದರಲ್ಲಿ ಸಿಕ್ಕಾಪಟ್ಟೆ ಒಂದು ಬ್ಯಾಡ್ ಕಮೆಂಟ್ಗಳನ್ನು ನಾನು ಫೇಸ್ ಮಾಡಿದ್ದೀನಿ. ಬಟ್ ಈ ಥರ ಎಲ್ಲ ಕಮೆಂಟ್ಗಳಿಗೇನು ಜಗ್ಗೋದಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿದ್ರೆ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟನ್ನು ಮಾಡಿ. ನಾನು ಯಾವುದೇ ರೀತಿಯ ಒಂದು ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗಲಿ, ವಿಡಿಯೋ ಮಾಡಿದ್ರೆ ನಿಲ್ಲಿಸ್ಬಿಡೋದಾಗಲಿ ದಯವಿಟ್ಟು ಆ ಥರ ಏನೂ ಮಾಡೋದಿಲ್ಲ. ನಿಮ್ಗೆ ಅನಿಸಿಕೆಯನ್ನು ಕಮೆಂಟನ್ನು ಮಾಡಿ. ಅರ್ಥ ಆಯ್ತಾ? ಅದಕ್ಕೆ ಕಮೆಂಟ್ ಬಾಕ್ಸ್ ಯಾವಾಗಲೂ ನಾನು ಓಪನ್ ಮಾಡಿನೇ ವಿಡಿಯೋನ ಅಪ್ಲೋಡ್ ಮಾಡೋದು. ಕಮೆಂಟ್ ಬಾಕ್ಸ್ ಬ್ಲಾಕ್ ಮಾಡಿದ್ರೆ ಗೊತ್ತಲ್ವಾ, ಬ್ಲಾಕು ಮಾಡ್ಬೋದು. ಬಟ್ ಆದರೆ ಬ್ಲಾಕ್ ಮಾಡೋದು ಬೇಕಾಗಿಲ್ಲ, ಕಮೆಂಟ್ ಬಾಕ್ಸ್ ಓಪನ್ ಆಗಿರ್ತದೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಅದರಲ್ಲೂ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡಿ. ಅರ್ಥ ಆಯ್ತಾ? ಕೆಟ್ಟ ರೀತಿಯಲ್ಲಿ ತಿಳಿಸ್ಕೊಡೋದಾಗಲಿ, ಇನ್ನೊಂದು ರೀತಿಯಲ್ಲಿ ಕಮೆಂಟ್ ಮಾಡೋದಾಗಲಿ ಇವೆಲ್ಲ ಬೇಡ. ಏಕೆ ಅಂದರೆ ನೀವು ನನಗೆ ಒಂದು ಬ್ಯಾಡ್ ಕ್ರಿಯೇಟ್ ಮಾಡ್ತಿರ್ಬೋದು ಅಥವಾ ಅರ್ಥ ಆಯ್ತಾ? ಈ ಥರ ಒಂದು ಬ್ಯಾಡ್ ಕಮೆಂಟ್ ಆ ಕ್ಷಣಕ್ಕೆ ನೀವು ಹಾಕ್ಬೋದು. ಆದರೆ ಅದು ಲಾಂಗ್ ಟೈಮ್ ಇರೋದಿಲ್ಲ. ಅರ್ಥ ಆಯ್ತಾ? ಲಾಂಗ್ ಟೈಮಲ್ಲ, 1 ಅವರ್ ಬಿಟ್ಟು ನೋಡಿದ್ರೇ ಇರೋದಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರಿಂದ ಸಿಗುವಂಥ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಷ್ಟೊಂದು ಇವಾಗ ನನ್ನ ಆಫೀಸ್ ಇಟ್ಕೊಂಡಿರೋದ್ರಿಂದ ನನಗೆ ಚಾನಲ್ ಓಪನ್ ಮಾಡಿರೋದು, ಸುಮ್ಮನೆ ನನ್ನ ಚಾನಲ್ ಓಪನ್ ಮಾಡಿಲ್ಲ. ಅರ್ಥ ಆಯ್ತಾ? ನಾನು ಕೆಲಸ ಮಾಡಬೇಕಾದ್ರೆ ಎಷ್ಟು ಜನರಿಗೆ ಬೆನಿಫಿಟ್ಸ್ಗಳನ್ನು ಕೊಡ್ತೀನೋ ಆ ಆಧಾರದ ಮೇಲೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಒಂದು ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ಬಟ್ ಸುಮ್ಮನೆ ನಾನೇನು ಅರ್ಧಂಬರ್ಧ ತಿಳ್ಕೊಂಡು ಏನು ವಿಡಿಯೋ ಮಾಡ್ತಿಲ್ಲ. ಯಾಕೆಂದರೆ ನಂದು ಒಂದು CSC ಸರ್ವಿಸ್ ಸೆಂಟರ್ ಇದೆ. ಅರ್ಥ ಆಯ್ತಾ? ಸೈಬರ್ ಸರ್ವಿಸ್ ಸೆಂಟರ್ ನಂದು ಇರೋದ್ರಿಂದನೇ ನಿಮಗೆ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತಿರೋದು. ದಯವಿಟ್ಟು ಇದನ್ನು ಕೂಡಲೇ ಇಮ್ಮಿಡಿಯೇಟ್ಲಿ ಅರ್ಥ ಮಾಡ್ಕೊಳ್ಳಿ. ನಾನೇನು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿ ಅದರಿಂದ ತಿಳ್ಕೊಂಡು ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಅನ್ನೋದು ಯಾವುದೂ ಇಲ್ಲ. ಅರ್ಥ ಆಯ್ತಾ? ನಾನು ಪ್ರಾಕ್ಟಿಕಲಾಗಿ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನನ್ನ ಕಸ್ಟಮರ್ಸ್ಗೆ ಮೊದಲು ಮಾಡಿಕೊಟ್ಟು ಆ ಒಂದು ಸೌಲಭ್ಯನ ಕೊಟ್ಟು ಆನಂತರ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸುಮ್ಮನೆ ಎಷ್ಟೋ ಜನ ನೆಟ್ಟಲ್ಲಿ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ಕೊಡುವಂಥ ಒಂದು ಮಾಹಿತಿಗಿಂತ
ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಮಾಹಿತಿ ತುಂಬ ಉಪಯುಕ್ತವಾದಂಥ ಒಂದು ಮಾಹಿತಿ. ನಾನು ಒಬ್ಬಂದೇ ಅಂತಲ್ಲ, ಯಾರೇ ಆಗಲಿ ಎಕ್ಸ್ಪೀರಿಯನ್ಸಿಂದ ಹೇಳುವಂಥದ್ದು ಸಿಕ್ಕಾಪಟ್ಟೆ ಒಂದು ಉಪಯುಕ್ತವಾದ ಮಾಹಿತಿನೇ ಅದು. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಬ್ಯಾಟಾಗಿ ಕಮೆಂಟ್ ಮಾಡೋದಾಗಲಿ, ಇನ್ನೇನೋ ಒಂಥರ ಕಮೆಂಟ್ ಮಾಡೋದಾಗಲಿ, ದಯವಿಟ್ಟು ಇವೆಲ್ಲ ಸರಿಯಲ್ಲ. ಯಾಕೆಂದರೆ ಆ ಕ್ಷಣಕ್ಕೆ ನಿಮ್ಗೆ ಆನಂದ ಆಗ್ಬೋದು, ಬಟ್ 1 ನಿಮಿಷ 2 ನಿಮಿಷ ಆದಮೇಲೆ ಮರ್ತೋಗಿರ್ತೀರ. ಅರ್ಥ ಆಯ್ತಾ? ಈ ಒಂದು ಸುಖಕ್ಕೆ ಆ ಕಮೆಂಟ್ ನಿಮ್ಗೆ ಬೇಕಾ ಅಂತ ಅಷ್ಟೇನೇನಿಲ್ಲ. ನಮಗಂತೂ ಅರ್ಥ ಆಗಲ್ಲ. ದಯವಿಟ್ಟು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಕ್ಸ್ಪೆಕ್ಟು ಮಾಡಬೇಡಿ. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಬಹಳ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತರ್ತಾ ಇದ್ದೀನಿ. ಏನಂದರೆ ಈ ಶ್ರಮ್ ಕಾರ್ಡಿಂದ ಏನೆಲ್ಲ ಒಂದು ಸೌಲಭ್ಯಗಳು ಸಿಗುತ್ತೆ, ಅದೇ ರೀತಿ ಈ ಶ್ರಮ್ ಕಾರ್ಡ್ನಿಂದ ನಿಮಗೆ 3,000 ರೂಪಾಯಿ ತಿಂಗಳಿಗೆ ಬರೋದು ಸಾಧ್ಯವೇ, ಇದ್ರ ಬಗ್ಗೆ ಫುಲ್ ಡಿಜಿಟಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿಸಿ. ಅಂದರೆ ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.